ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧನ್ವಿ ವ್ಲಾಗ್ಸ್. ಇದು ದೀಪಾವಳಿ ಹಬ್ಬದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಅಂದರೆ 2ನೇ ದಿನ ಬಲಿಂದ್ರ ಪೂಜೆ ಅಂತಾರಲ್ವ, ಅವತ್ತಿನ ದಿನದ ವ್ಲಾಗು. ಹಿಂದಿನ ದಿನವೇ ಚೆಂಡು ಎಲ್ಲ ಕೊಯ್ದು ಪೋಣಿಸ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಬೆಳಗ್ಗೆಗೆ ಆಗೋದಿಲ್ಲ, ಅಷ್ಟೊಂದು ತುಂಬ ಕೆಲಸ ಇರುತ್ತೆ, ಟೈಮು ಇರೋಲ್ಲ, ಮತ್ತು ಜಾಸ್ತಿ ಮಾಡಬೇಕು ಹೂವಿನ ಹಾರಗಳನ್ನೆಲ್ಲ. ಅದಕ್ಕೋಸ್ಕರ ಹಿಂದಿನ ದಿನವೇ ಪೋಣಿಸ್ಕೊತಾ ಇದ್ದೀವಿ. ಇದ್ರ ಜೊತೆಗೆ ಉಗ್ಣೆಕಾಯಿ ಅಂತ ಬರುತ್ತೆ, ಅದನ್ನು ಮಾಡ್ತಾರೆ. ಇವಾಗೆಲ್ಲ ಸ್ವಲ್ಪ ಅದು ಕಡಿಮೆ, ಅವಾಗೆಲ್ಲ ತುಂಬ ಜಾಸ್ತಿ ಸಿಗ್ತಿತ್ತು. ಎಲ್ಲ ಹಸುಗಳಿಗೂ ಒಂದೊಂದು ಹಾರ ಮಾಡೋಷ್ಟು ಸಿಗ್ತಿತ್ತು. ಇವಾಗ ಅಷ್ಟು ಸಿಗಲ್ಲ. ಅದಕ್ಕೋಸ್ಕರ ಎಷ್ಟು ಸಿಗುತ್ತೋ ಅಷ್ಟೇ ಚೆಂಡು ಹೂವಿನ ಜೊತೆಗೆ ಮಧ್ಯೆ ಒಂದೊಂದು ಹಾಕಿ ಪೋಣಿಸ್ತಾರೆ. ಹಾಗೇ ಇದು ಪೊಳ್ಳೊಳ್ಳಿ ಅಂತ ಕಟ್ತಾರೆ, ನಾವು ಪೊಳ್ಳೊಳ್ಳಿ ಅಂತ ಹೇಳ್ತೀವಿ. ಅಂದರೆ ಇದ್ರ ಕೆಳಗಡೆ ಈ ಕೃಷಿಗೆ ಏನೇನು ಉಪಯೋಗಿಸ್ತೀವಿ ಅದು ಬುಟ್ಟಿಗಳು ಅಂತ ಆ ಥರದ್ದೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಇದಕ್ಕೆ ನಾವು ಹಲಸಿನೆಲೆ, ಮಾವಿನೆಲೆ, ಪಚ್ಚೆತೆನೆ, ಏಲಕ್ಕಿ ಕರೆ, ಕಿತ್ತಲೆ ಸೊಪ್ಪು, ನಲ್ಲಿ ಸೊಪ್ಪು, ಆಮೇಲೆ ಅಡಿಕೆಕಾಯಿ ಮತ್ತು ಸೌತೆಕಾಯಿ ಬರುತ್ತಲ್ಲ, ಅಂದರೆ ಸಾಂಬಾರು ಸೌತೆಕಾಯಿ ಬರುತ್ತಲ್ಲ, ಅದನ್ನು ಕಟ್ತಾರೆ. ಕಾಯಿ ಕಟ್ತಾರೆ. ನಾವು ಅದನ್ನೆಲ್ಲ ಕಟ್ಟಿಲ್ಲ, ಇಷ್ಟೇ ಕಟ್ಟಿ ಈ ಚಪ್ರದ ಥರ ಮಾಡಿರ್ತಾರೆ. ಚಪ್ರದ ಕೆಳಗಡೆ ಈ ಕೃಷಿದು ಅದೆಲ್ಲ ಉಪಕರಣನ ನೀಟಾಗಿ ಜೋಡಿಸ್ತಾರೆ. ಇನ್ನು ಹಬ್ಬ ಅಂದರೆ ಗೊತ್ತಲ್ವ, ತೋರಣ ಇದ್ದೇ ಇರಬೇಕು ಬಾಗಿಲಿಗೆ. ಇಲ್ಲಿ ಮಲೆನಾಡು ಸೈಡಲ್ಲಿ ಸುಮಾರು ಒಂದು 4-5 ತೋರಣಗಳು ಮಾಡಬೇಕಾಗುತ್ತೆ ದೇವ್ರ ಮನೆಗೆ ಮತ್ತು ಬಾಗಿಲುಗಳಿಗೆಲ್ಲ ತೋರಣ. ಆದಮೇಲೆ ಇವಾಗ ಮೈನಾಗಿ ಬಲೀಂದ್ರ ಪೂಜೆ ದಿನ ಹಸುಗಳ ಪೂಜೆ, ಗೋಪೂಜೆನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅವಕ್ಕೆಲ್ಲ ನೀಟಾಗಿ ಬೆಳಗ್ಗೆ ಸ್ನಾನ ಮಾಡಿಸಿ ಅವನ್ನ ಹೊರಗಡೆ ಕಟ್ಬಿಡ್ತಾರೆ ಬಿಸಿಲಿಗೆ. ಅಂದರೆ ಸ್ನಾನ ಎಲ್ಲ ಆದಮೇಲೆ ಮೈಯೆಲ್ಲ ನೀಟಾಗಿ ಆರ್ಕೋಬೇಕಲ್ವ ಅವಕ್ಕೆ, ಅದಕ್ಕೋಸ್ಕರ. ಮೊದಲೆಲ್ಲ ತುಂಬ ಹಸುಗಳಿರೋದು, ಇವಾಗ ಇದು ಮಲೆನಾಡು ಗಿಡ್ಡ ಅಂತಾರಲ್ಲ ಆ ಥರ ಹಸು. ಇವಾಗ ಅಷ್ಟೊಂದೆಲ್ಲ ಇಲ್ಲ, ಯಾಕಂದರೆ ಸಾಕೋಕ್ಕೂ ಕಷ್ಟ ಆಗುತ್ತೆ. ಆಮೇಲೆ ಅವಕ್ಕೆ ಹುಲ್ಲುಗಳು ಕಡಿಮೆ ಅಲ್ವಾ, ಹುಲ್ಲು ಬೇಕಾಗುತ್ತೆ. ಈಗೆಲ್ಲ ಏನು ಮಾಡ್ತಾರೆ ಅಂದರೆ ಗದ್ದೆ ಎಲ್ಲ ತುಂಬ ಕಷ್ಟ ಮಾಡೋದಕ್ಕೆ, ಮೇಂಟೆನೆನ್ಸ್ ಜಾಸ್ತಿ, ಅದಕ್ಕೆ ಖರ್ಚು. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಎಲ್ಲರೂ ತೋಟ ಹಾಕ್ಕೊಂಡಿರ್ತಾರೆ. ಅಂದರೆ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಭತ್ತ ಬೆಳಗೋಷ್ಟು ಗದ್ದೆ ಇಟ್ಟಿರ್ತಾರೆ. ಅಷ್ಟು ಹುಲ್ಲು ವರ್ಷದಿಂದ ವರ್ಷಕ್ಕೆ ಬರೋದಿಲ್ಲ. ಇಲ್ಲಾಂದರೆ ತೋಟದಲ್ಲಿ ಹಸಿ ಹುಲ್ಲು ಕುಯ್ಕೊಬಂದು ಹಾಕಬೇಕು. ಎಲ್ಲರಿಗೂ ಅದು ಎಲ್ಲ ಟೈಮಲ್ಲೂ ಮಾಡೋಕ್ಕಾಗಬೇಕಲ್ಲ. ಮತ್ತು ಯಾರೂ ಇವಾಗೆಲ್ಲ ಕೆಲಸದವರು ಸಿಕ್ಕಲ್ಲ, ಕಷ್ಟ. ಆದ್ದರಿಂದ ಎಷ್ಟು ಬೇಕೋ ಆ ಮನೆಗಾಗೋ ಮಟ್ಟಿಗೆ ಮತ್ತು ಗೊಬ್ಬರಕ್ಕಾಗೋಷ್ಟು ಹಸುಗಳನ್ನು ಸಾಕೋತಾರೆ. ಮಲೆನಾಡು ಅಂದರೆ ನೀವು ಮಲೆನಾಡು ಸೈಡ್ ನೋಡಿದರೆ ಒಂದು ಐಡಿಯಾ ಇರುತ್ತೆ. ಇಷ್ಟೇ ದೊಡ್ಡ ಮನೆ ಇರುತ್ತೆ, ಎದುರುಗಡೆ ಸುತ್ತಮುತ್ತ ಎಲ್ಲ ತುಂಬ ಜಾಗ ಇರುತ್ತೆ. ಅದಕ್ಕೋಸ್ಕರ ಈ ಹಬ್ಬದ ಟೈಮಲ್ಲಿ ದೊಡ್ಡ ದೊಡ್ಡ ರಂಗೋಲಿಗಳನ್ನು ಬಿಡ್ತಾರೆ ಮನೆ ಮುಂದೆ. ಆಮೇಲೆ ತುಳಸಿ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಮಲೆನಾಡು ಭಾಗದಲ್ಲಿ. ಅಂದರೆ ನಾವು ಗೃಹ ಪ್ರವೇಶ ಮಾಡೋಕ್ಕಿಂತ ಮುಂಚೆ ತುಳಸಿ ಪ್ರತಿಷ್ಠಾಪನೆ ಮಾಡಿಬಿಟ್ಟೇ ಪೂಜೆ ಮಾಡೋದು. ಈ ಥರ ಬುಟ್ಟಿಗಳು, ಅಂದರೆ ಕೊಳಗ, ಸೇರು ಅಂತಾರಲ್ಲ, ಅದು ಮಿಷಿನರಿಗಳೇನೇನಿದ್ರೆ ನೇಗ್ಲು, ನೊಗ ಅದನ್ನೆಲ್ಲ ಜೋಡಿಸಿರ್ತಾರೆ. ಇದಕ್ಕೆ ಗೋಮಾಲೆ ಅಂತ ಹೇಳ್ತಾರೆ. ಇದು ಕೂಡ ಹಸುಗಳಿಗೆ ಮತ್ತು ಮನೆಗೆ, ತೆಂಗಿನ ಮರಕ್ಕೆಲ್ಲ ಕಟ್ತಾರೆ. ಇದರಲ್ಲಿ ಅಡಿಕೆ, ಆಮೇಲೆ ಬಾಳೆಹಣ್ಣು, ವೀಳ್ಯದೆಲೆ, ಏಲಕ್ಕಿ ಕರೆ, ಪಚ್ಚೆತೆನೆ, ಉತ್ತರಾಣಿ ಕಡ್ಡಿ ಅಂತ ಬರುತ್ತೆ, ಅದು ಚೆಂಡು ಹೂವು, ತುಳಸಿ ಮತ್ತು ಹಿಂಗಾರ ಇದನ್ನೆಲ್ಲ ಹಾಕಿ ಹಾರ ಮಾಡಿರ್ತಾರೆ. ಇದಕ್ಕೆ ಚಪ್ಪೆ ರೊಟ್ಟಿ ಅಂಥೇಳಿ ಲಾಸ್ಟಿಗೆ ಪೋಣಿಸ್ತಾರೆ. ಅವಾಗೆಲ್ಲ ತುಂಬ ವಸ್ತುಗಳಿರೋದು, ಇವಾಗೆಲ್ಲ ಕಡಿಮೆ ಆಗಿದೆ. ಇವಾಗೆಲ್ಲ ಏನು ಗೊತ್ತಾ, ಎಲ್ಲನೂ ಟ್ಯಾಕ್ಟ್ರ್, ಟ್ರಿಲ್ಲರ್ ಬಂದಿದೆ. ಆಮೇಲೆ ಗದ್ದೆ ಕುಯ್ಯೋಕ್ಕೆ, ಗದ್ದೆ ನೆಡೋಕ್ಕೆ ಎಲ್ಲನೂ ಮಿಷಿನ್ ಬಂದಿರೋದ್ರಿಂದ ಇದೆಲ್ಲ ಹಳೇತಾಗೋಯ್ತು. ಮತ್ತೆಲ್ಲ ಗೆದ್ಲು ಹಿಡಿದು ಹಾಳಾಗ್ಬಿಟ್ಟಿದ್ದಾವೆ. ಇವಾಗೆಲ್ಲ ಅಷ್ಟು ಐಟಮ್ಸ್ಗಳೇನೂ ಇಲ್ಲ. ಅಷ್ಟರಲ್ಲಿ ಎಲ್ಲ ಇವಕ್ಕೆ ಸ್ನಾನ ಮಾಡಿಸಿರ್ತಾರಲ್ಲ ಹಸುಗಳಿಗೆ, ಆ ಮೈಯೆಲ್ಲ ನೀಟಾಗಿ ಆರಿರುತ್ತೆ. ಅವಕ್ಕೆ ಜೇಡಿ ಮಣ್ಣು ಮತ್ತು ಕೆಂಪುದು ಮಣ್ಣು ಬರುತ್ತಲ್ಲ, ಕೆಮ್ಮಣ್ಣು ಅಂತೀವಲ್ಲ, ಅದು ನೀಟಾಗಿ ಮಿಕ್ಸ್ ಮಾಡಿ ಈ ಥರ ರಂಗೋಲಿ ಥರ ಮೈ ತುಂಬ ಒಂದು ಕಪ್ಪಲ್ಲಿ ಹಾಕ್ತಾರೆ. ಯಾಕಂದರೆ ಅವು ಚೆನ್ನಾಗಿ ಕಾಣಬೇಕು ಅಂಥೇಳಿ ನೀಟಾಗಿ ಹಾಕಿರ್ತಾರೆ. ಇವತ್ತು ಅವುಗಳದ್ದೇ ಹಬ್ಬ ಅಲ್ವಾ, ಹಾಗಾಗಿ. ಆಮೇಲೆ ತಲೆಗೆ ಮತ್ತು ಕೊಂಬುಗೆಲ್ಲ ನೀಟಾಗಿ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ. ಇದು ದೀಪಾವಳಿ ಹಬ್ಬ ಅಂತ ಅಂದ್ರೇ ತುಂಬ ಕೆಲಸ ಇರುತ್ತೆ. ಆಮೇಲೆ ಮನೇಲಿ ಒಬ್ಬಿಬ್ಬರಿದ್ರಂತೂ ಕೆಲಸ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ. ಆಮೇಲೆ ಅಷ್ಟರಲ್ಲಿ ಈಗ ನಾನು ಗೋಮಾಲೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಚಪ್ಪೆ ರೊಟ್ಟಿ ರೆಡಿ ಮಾಡ್ಕೋಬೇಕು. ಇದು ಹೆಂಗೆ ಮಾಡ್ತಾರೆ ಅಂದರೆ, ಅಕ್ಕಿ ಹಿಟ್ಟನ್ನು ರೊಟ್ಟಿಗೆ ಮಾಡ್ತಾರಲ್ವ ಆ ಥರ ಉಕ್ಕರಿಸ್ಬಿಟ್ಟು ಅದಕ್ಕೆ ಬಾಳೆಹಣ್ಣನ್ನು ಹಾಕಿ ಚೆನ್ನಾಗಿ ನಾದ್ತಾರೆ. ನಾದಿ ಈ ಥರ ರೊಟ್ಟಿಗಳು ಮಾಡಿ ಮಧ್ಯದಲ್ಲಿ ಒಂಥರ ಹೋಲ್ ಮಾಡಿ ಅದನ್ನು ಬೇಯಿಸಾದ್ಮೇಲೆ ಗೋಮಾಲೆ ಅಂತ ಇರುತ್ತಲ್ಲ ಅದಕ್ಕೆ ಒಣಸಿ ರೆಡಿ ಮಾಡಿಟ್ಕೊಂಡು, ಆಮೇಲೆ ಗೋಪೂಜೆ ಎಲ್ಲ ಮಾಡಾದ್ಮೇಲೆ ಹಸುಗಳಿಗೆ, ಮನೆಗೆ ಮತ್ತು ತೆಂಗಿನ ಮರಕ್ಕೆ, ಅಡಿಕೆ ಮರಕ್ಕೆ ಈ ಥರ ಎಲ್ಲ ಕಟ್ತಾರೆ. ಇದು ಏನಾಗುತ್ತೆ ಅಂದರೆ ನೆಕ್ಸ್ಟ್ ದೀಪಾವಳಿವರೆಗೂ ಆ ಗೋಮಾಲೆ ಕಟ್ಟಿರೋದು ಹಾಗೆ ಇರುತ್ತೆ. ನೆಕ್ಸ್ಟ್ ದೀಪಾವಳಿಗೆ ಬಿಚ್ಚಿಬಿಟ್ಟು ಮತ್ತೆ ಬೇರೆ ಗೋಮಾಲೆ ಹಾಕ್ತಾರಲ್ಲ ಅವಾಗ ಕಟ್ತಾರೆ. ಆಮೇಲೆ ಇವಾಗೆಲ್ಲ ಹೊರಗಡೆ ಹಸುಗಳನ್ನ ಕಟ್ಟಿರ್ತೀವಲ್ವ, ಆಮೇಲೆ ಕೊಟ್ಟಿಗೆಗೆ ನೀಟಾಗಿ ಮುಂದೆ ರಂಗೋಲಿ
ಒಳಗಡೆನೂ ಅಷ್ಟೇ ನೀಟಾಗಿ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡ್ಕೋಬೇಕು. ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ದರ್ಗ್ ಹಾಕ್ತಾರೆ, ಅಂದರೆ ಹಸುಗಳು ಮಲಗೋದಕ್ಕೆ ದರ್ಗ್ ಹಾಕ್ತಾರೆ. ಅದೇ ಗೊಬ್ಬರ ಇರುತ್ತೆ ಅಲ್ವಾ, ಅದು ತಿಂಗಳಿಗೆ ಒಂದು ಸತಿ ತೆಗಿತಾರೆ. ನಾವು ಚಪ್ಪಟಿ ಕಲ್ಲೆಲ್ಲ ಹಾಸಿ ಆ ಥರ ಮಾಡಲ್ಲ, ಯಾಕಂದರೆ ಗೊಬ್ಬರ ತೋಟಕ್ಕೆ ಗದ್ದಕ್ಕೆ ಬೇಕಾಗಿರುತ್ತಲ್ವ, ಅದಕ್ಕೋಸ್ಕರ ಈ ಥರ ಎಲ್ಲ ನೀಟಾಗಿ ರಂಗೋಲಿ ಹಾಕ್ಕೊಂಡು ರೆಡಿ ಇಟ್ಕೊಂಡಿರ್ತಾರೆ. ಇದೆಲ್ಲ ಆದಮೇಲೆ ಹಸುಗಳು ತಂದೆಲ್ಲ ನೀಟಾಗಿ ಒಳಗಡೆ ಅವು ಜಾಗದಲ್ಲಿ ಕಟ್ಟಿಬಿಡ್ತದೆ. ಕಟ್ಟಾದಮೇಲೆ ಪೂಜೆಗೆ ರೆಡಿ ಮಾಡ್ಕೊಬೇಕು. ಈಗಂತೂ ಹಬ್ಬಗಳೆಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ತಾರೆ. ಅವಾಗೆಲ್ಲ ಇನ್ನು ನಾವು ಒಂದು 10 ವರ್ಷದ ಹಿಂದೆ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ನಮ್ಮ ಮನೇಲಿ ತುಂಬ ಹಸುಗಳಿರೋದು, ತುಂಬ ಹಸುಗಳು. ಆಮೇಲೆ ಮನೆ ಫುಲ್ಲು ಈ ಜಗಲಿ ಅಂತಾರಲ್ಲ ಅದ್ರ ಫುಲ್ಲು ಐಟಮ್ಗಳನ್ನೆಲ್ಲ ಜೋಡಿಸಿಟ್ಟಿರೋದು ತುಂಬ ಚೆನ್ನಾಗಿರೋದು. ಅಷ್ಟರಲ್ಲಿ ಕಳಸ ರೆಡಿ ಮಾಡ್ಕೋಬೇಕು ನಾವು. ಕಳಸಕ್ಕೆ ಮಾವಿನ ಎಲೆ, ಹಲಸಿನ ಎಲೆ, ಆಮೇಲೆ ಭತ್ತದ ತೆನೆ ಬರುತ್ತಲ್ಲ ಅದು, ಹಿಂಗಾರ, ಹೂವು ಇಷ್ಟು ಹಾಕಿ ಅಕ್ಕಿ ಮೇಲೆ ಪ್ರತಿಷ್ಠಾಪನೆ ಮಾಡಿ ಒಂದು ಹಣತೆನ ರೆಡಿ ಮಾಡ್ಕೋಬೇಕು. ಅಂದರೆ ಗೋಪೂಜೆಗೆ ಹಣತೆ ಕಳಸ ಇಟ್ಟು ಪೂಜೆ ಮಾಡಬೇಕು. ಈ ಕಳಸ ಶೇಕ್ ಆಗಬಾರ್ದು, ಎಲ್ಲೂ ಬೀಳಬಾರ್ದು. ಆಮೇಲೆ ಹಣತೆ ಇವತ್ತು ಹಚ್ಚಿ ಪೂಜೆ ಮಾಡ್ತಾರಲ್ವ, ಈ ಹಣತೆ ನೆಕ್ಸ್ಟ್ 3 ದಿನದವರೆಗೂ ಕಂಟಿನ್ಯೂಸ್ ಉರಿತಾನೇ ಇರಬೇಕು. ಅಂದರೆ ಈ ಬಲೀಂದ್ರ ಪೂಜೆ ಮಾಡ್ತೀವಲ್ವ, ಬಲೀಂದ್ರ ಅಂದರೆ ಈ ಕೃಷಿ ಉಪಕರಣಗಳು, ಬುಟ್ಟಿ ಅದೆಲ್ಲ ಜೋಡಿಸಿರ್ತೀವಲ್ಲ, ಅದಕ್ಕೆ ಯಾವಾಗಲೂ ಬೆಳಕಿರಬೇಕಂತ. ಇಲ್ಲಾಂದರೆ ಅದಕ್ಕೆ ಭಯ ಆಗುತ್ತೆ ಅನ್ನೋ ಅದೊಂದು ನಂಬಿಕೆ. ಅದ್ರ ಮೇಲೆ ಯಾವಾಗಲೂ ಬೆಳಕು ಉರಿತಾ ಇರಬೇಕು ಅನ್ನೋದಕ್ಕೆ ಹಣತೆ ಹಚ್ಚಿ ಯಾವಾಗಲೂ ಉರಿಸ್ತಾ ಇರ್ತಾರೆ. ಅದು ಆರೋದೇ ಇಲ್ಲ, 3 ದಿನವೂ ಕಂಟಿನ್ಯೂಸ್ ಉರಿತಾ ಇರುತ್ತೆ. ಹೀಗೆಲ್ಲ ಪ್ರತಿಷ್ಠಾಪನೆ ಆದಮೇಲೆ, ಕಳಸ ಪ್ರತಿಷ್ಠಾಪನೆ ಆದಮೇಲೆ ವಿನಾಯಕ ಅಂತ ಬರುತ್ತಲ್ವ, ಈಗ ವಿಘ್ನೇಶ್ವರನಿಗೆ ಫಸ್ಟ್ ಪೂಜೆ ಮಾಡಬೇಕಾಗಿರೋದ್ರಿಂದ ವಿನಾಯಕನ ಉಂಡೆ ಅಂದರೆ ಸಗಣಿಲಿ ಉಂಡೆ ಮಾಡಿ ಅದಕ್ಕೆ ಗರ್ಕೆ ಕುಡಿನ ಇಟ್ಟು ಫಸ್ಟು ಅದಕ್ಕೆ ಪೂಜೆ ಎಲ್ಲ ಮಾಡ್ತಾರೆ. ಆಮೇಲೆ ಹೂಕ್ಕೆಲ್ಲ ಹೂಮಾಲೆ, ಗೋಮಾಲೆಗೆಲ್ಲ ಪೂಜೆ ಮಾಡಲ್ಲ ಆದಮೇಲೆ ನೆಕ್ಸ್ಟು ಹಸುಗಳ ಕಾಲು ತೊಳೆಸಿ ಅವಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಡಿಸಿ, ಅರ್ಶಿನ ಕುಂಕುಮ ಎಲ್ಲ ಇಡಿಸಾದ್ಮೇಲೆ ಈಗ ಗೋಮಾಲೆ ಮತ್ತು ಹೂವಿನ ಮಾಲೆಗಳನ್ನೆಲ್ಲ ಕಟ್ತಾರೆ ಎಲ್ಲದಕ್ಕೂ ಒಂದೊಂದು. ಇವಾಗ ಆಲ್ರೆಡಿ ನೋಡಿ ಒಂದೊಂದು ಕಿತ್ಕೊಂಡು ತಿಂದೇ ಬಿಟ್ಟಿದ್ದಾವೆ, ಬಿಟ್ಕೊಳ್ಳೋದೇ ಇಲ್ಲ, ತಿಂದಾಕ್ಬಿಡ್ತವೆ. ಒಂದಕ್ಕೊಂದು ಹತ್ತತ್ರ ಇದ್ದರೆ ಅಂತೂ ತಿಂದೇ ಹಾಕ್ಬಿಡ್ತವೆ. ಇವಾಗ ಎಲ್ಲದಕ್ಕೂ ಮಂಗಳಾರತಿ ಮಾಡಿ ಅವನ್ನ ರಾಹುಕಾಲ ಬರೋದ್ರೊಳಗಡೆ ಹೊರಗಡೆ ಅವಕ್ಕೆ ಮೇಯೋದಕ್ಕೆ ಬಿಟ್ಬಿಡಬೇಕು ಅಷ್ಟೇ. ಆಮೇಲೆ ಸಂಜೆ ಬರೋಷ್ಟರಲ್ಲಿ ಅವಕ್ಕೆ ಕೆಂಪು ಆರತಿನ ಮಾಡಿ ಒಳಗಡೆ ಕಟ್ಟಾಕ್ತಾರೆ, ಕೊಟ್ಟಿಗೆ ಒಳಗಡೆ ಕಟ್ಟಾಕ್ತಾರೆ. ಫಸ್ಟು ಗೋಪೂಜೆದ ಕೆಲಸ ಇದು ಮುಗ್ದಾದಮೇಲೆ ನೆಕ್ಸ್ಟು ಒಳಗಡೆ ಅಡುಗೆ ಕೆಲಸ, ಮತ್ತು ನಾವು ಬಲೀಂದ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದು. ಆಮೇಲೆ ತುಳಸಿ ಪೂಜೆ ಎಲ್ಲ ಆಮೇಲೆ ಮಾಡ್ತಾರೆ. ಇವಾಗ ಚಪ್ಪೆ ರೊಟ್ಟಿ ಅಂತ ಹೇಳಿದ್ನಲ್ವ, ಅದನ್ನು ನಾವು ಉಳಿದಿರುತ್ತಲ್ವ ಹಿಟ್ಟು, ಪೂಜೆ ಎಲ್ಲ ಆದಮೇಲೆ ಅದನ್ನು ತಟ್ಕೊಂಡು ನಾವು ತಿಂತೀವಿ ಅಷ್ಟೇ. ಇದು ಸಂಜೆ ದೀಪ ಹಚ್ಚಬೇಕು, ಹೊಲಕ್ಕೆ, ಗದ್ದೆಗಳಿಗೆ, ಆಮೇಲೆ ತೋಟಕ್ಕೆ, ತುಳಸಿಗೆಲ್ಲ ದೀಪ ಹಚ್ಚಬೇಕು. ಅದಕ್ಕೋಸ್ಕರ ಇದನ್ನು ರೆಡಿ ಮಾಡ್ತಿರೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ.